ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಥ್ರೆಡ್ ನೀಡರ್. ಸೊ ಈ ವಿಡಿಯೋದಲ್ಲಿ ನಿಮಗೆ ಸಿಂಪಲಾಗಿ ಒಂದು ಕ್ರೋಶೆ ಡಿಸೈನ್ನ ಹೇಳ್ಕೊಡ್ತಾ ಇದ್ದೀನಿ. ಹಾಗೆಯೇ ನಿಮಗೇನಾದರೂ ಸೀರೆ ಕುಚ್ಚಲ್ಲಿ ಇಂಟ್ರೆಸ್ಟ್ ಇದೆ, ಸೊ ಕಲಿಬೇಕು ಅಂದರೆ ನೀವು ವೀಡಿಯೋಸ್ ಎಲ್ಲ ನೋಡಿಕೊಂಡು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಲ್ವಾ, ಸೊ ವೀಡಿಯೋಸ್ ಎಲ್ಲ ನೋಡಿಕೊಂಡು ನೀವು ಟ್ರೈ ಮಾಡಿ ಮನೆಯಿಂದನೇ ನೀವು ಅರ್ನ್ ಮಾಡ್ಬೋದು. ಸೊ ಇದೊಂದು ಬೆಸ್ಟ್ ಅಂತ ಹೇಳ್ತೀನಿ, ದಿ ಬೆಸ್ಟ್ ಫಾರ್ ಹೌಸ್ ವೈಫ್ಗೆ, ಹೌಸ್ ಮೇಕರ್ ಅಂತ ಹೇಳ್ತೀರಲ್ಲ, ಸೊ ಅವರಿಗೆ ಅವ್ರಿಗೆಲ್ಲ ಇದು ಬೆಸ್ಟ್ ಅಂತ ಹೇಳ್ತೀನಿ. ಸೊ ಡೆಫಿನೆಟಾಗಿ ನೀವು ಮಾಡಿ ಮನೆಯಿಂದನೇ ನಿಮ್ಮ ಓನ್ ಟೈಮನ್ನು ಇನ್ವೆಸ್ಟ್ ಮಾಡಿ ಈ ಥರ ಸೀರೆ ಕುಚ್ಚೆಲ್ಲ ಕಲ್ತ್ಕೊಂಡು ನಿಮ್ಮ ಕಸ್ಟಮರ್ಸ್ಗೆ ನೀವು ಮಾಡಿಕೊಡಿ. ಸೊ ಇದೊಂದು ಯೂಸ್ ಆಗುತ್ತೆ ನಿಮಗೆ, ಡೆಫಿನೆಟಾಗಿ ನೀವು ಮಾಡಿ. ಓಕೆ, ಸೊ ನೋಡಿ, ಇದು ಒಂದು ಸಿಂಪಲ್ ಡಿಸೈನ್ ಆಗಿದೆ, ಕ್ರೋಶೆ ಡಿಸೈನು. ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ, ಬನ್ನಿ ನೋಡೋಣ ಯಾವ ರೀತಿ ಅಂತ. ಸೊ ಇದು ನೀಡಲ್ ನಂಬರ್ ನಾನು 8 ತೊಗೊಂಡಿದ್ದೀನಿ ಆ್ಯಸ್ ಯೂಶ್ವಲ್. ಸೊ ಮತ್ತು ಇಲ್ಲಿ ಟ್ಯಾಟಿಂಗ್ ಥ್ರೆಡ್ ಅಥವಾ ಕೋನ್ ಥ್ರೆಡ್ ಅಂತ ಹೇಳ್ತೀವಿ, ಅದನ್ನು ಯೂಸ್ ಮಾಡಿಕೊಂಡು ನಾನು ಈ ಡಿಸೈನ್ನ ಮಾಡ್ತಾಯಿದ್ದೀನಿ. ಸೊ ಇದು ಕಸ್ಟಮರ್ ಸ್ಯಾರಿ ಆಗಿತ್ತು, ಆರ್ಡರ್ ಬಂದಿತ್ತು. ಸೊ ಹಾಗಾಗಿ ಅದಕ್ಕೆ ಹೇಳಿದ್ದು ನಿಮಗೂ ನೋಡಿ, ಈ ಥರ ನೀವು ಸೀರೆ ಕುಚ್ಚಿ ಕಲ್ತ್ಕೊಂಡು ನೀವು ಕಸ್ಟಮರ್ಸ್ಗೂ ಮಾಡಿಕೊಡ್ಬೋದು. ಸೊ ನೋಡಿ, ಇಲ್ಲಿ ಈ ಥರ ಡಬಲ್ ಕ್ರೋಶೆನೇ ಶುರು ಮಾಡಬೇಕಿದ್ದು, ಡೈರೆಕ್ಟಾಗಿ ಡಬಲ್ ಕ್ರೋಶೆನೇ ಸ್ಟಾರ್ಟ್ ಮಾಡಿ ಈ ಡಿಸೈನ್ಗೆ. ಸೊ ಎಷ್ಟು ಡಬಲ್ ಕ್ರೋಶೆ ಮಾಡಬೇಕು ಅಂದರೆ 4 ಡಬಲ್ ಕ್ರೋಶೆ ಮಾಡಬೇಕಾಗುತ್ತೆ. 4 ಡಬಲ್ ಕ್ರೋಶೆ 3 ಚೈನು, 4 ಡಬಲ್ ಕ್ರೋಶೆ 3 ಚೈನ್, 4 ಡಬಲ್ ಕ್ರೋಶೆ 3 ಚೈನ್. ಓಕೆನಾ, ಈ ಥರ ಮಾಡಬೇಕಾಗುತ್ತೆ ಈ ಡಿಸೈನ್ಗೆ. ಫಸ್ಟ್ ಸ್ಟೆಪ್ ಆಗಿರುತ್ತೆ ಈ ಡಿಸೈನ್. ಓಕೆನಾ, ಸೊ ಓನ್ಲಿ 2 ಸ್ಟೆಪ್ ಡಿಸೈನ್ ಇದು, ತುಂಬಾ ಈಸಿ ಇದೆ, ಸಿಂಪಲ್ಲು, ಬಿಗಿನರ್ಸ್ ಫ್ರೆಂಡ್ಲಿ. ಸೊ ನೀವು ಟ್ರೈ ಮಾಡಿ, ಡೆಫಿನೆಟಾಗಿ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಸೊ ನೋಡಿ, ಈ ರೀತಿ ಡಬಲ್ ಕ್ರೋಶೆನ ಮಾಡಬೇಕಾಗುತ್ತೆ. ಆ್ಯಕ್ಚುಲಿ ನನ್ನ ಕಸ್ಟಮರ್ಸ್ದೇ ಆಲ್ಮೋಸ್ಟ್ ಕಸ್ಟಮರ್ ಸ್ಯಾರಿನೇ ನಾನಿಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ಯಾವಾಗ್ಲೂ. ಸೊ ಅದಕ್ಕೆ ಹೇಳಿದ್ದು, ನಿಮಗೇನಾದರೂ ಕುಚ್ಚಲ್ಲಿ ಇಂಟ್ರೆಸ್ಟ್ ಇದ್ದರೆ ನೀವು ಕಲ್ತ್ಕೊಂಡು ಪ್ರಾಕ್ಟೀಸ್ ಮಾಡಿ ನೀವು ನಿಮ್ಮ ಕಸ್ಟಮರ್ಸ್ಗೆ ಮಾಡಿಕೊಡಿ ಅಂತ ಹೇಳಿದ್ದು. ನೀವು ಒಂದು ಸ್ಮಾಲ್ ಬಿಸ್ನೆಸ್ ಥರ ಮನೆಯಲ್ಲೇ ಮಾಡ್ಕೊಬೋದು. ಆ್ಯಕ್ಚುಲಿ ತುಂಬ ಬೆನಿಫಿಟ್ ಇದೆ ಇದರಿಂದ, ನೀವು ಮನೆಯಿಂದನೇ ಅರ್ನ್ ಮಾಡ್ಬೋದು. ಓಕೆನಾ, ಸೊ ನೋಡಿ, ಈ ರೀತಿ ಡಬಲ್ ಕ್ರೋಶೆ ಮಾಡಿ. ಓಕೆ, 4 ಡಬಲ್ ಕ್ರೋಶೆ ಆಮೇಲೆ 3 ಚೈನ್ ಮಾಡಬೇಕಾಗುತ್ತೆ. ಆ 3 ಚೈನ್ ಗ್ಯಾಪ್ ನಿಮಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ, ಆ 3 ಚೈನ್ ಗ್ಯಾಪಲ್ಲಿ ನಿಮಗೆ ಡಬಲ್ ಕ್ರೋಶೆ ವರ್ಕ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಏನಾದರೂ ನಿಮಗೆ ಬೀಡ್ಸ್ ಆ್ಯಡ್ ಮಾಡಬೇಕಂದ್ರೆ ನೋಡಿ, ಡಬಲ್ ಕ್ರೋಶೆ ಆದಮೇಲೆ 2 ಡಬಲ್ ಕ್ರೋಶೆ ಆದಮೇಲೆ ಒಂದು ಬೀಡ್ಸ್ ಆ್ಯಡ್ ಮಾಡಿ, ಮತ್ತು 2 ಡಬಲ್ ಕ್ರೋಶೆ ಕಂಟಿನ್ಯೂ ಮಾಡಿ. ಇನ್ ಟೋಟಲ್ 4 ಡಬಲ್ ಕ್ರೋಶೆ ಆಯಿತು. ಓಕೆನಾ, 4 ಡಬಲ್ ಕ್ರೋಶೆ ಮಾಡಬೇಕಾಗುತ್ತೆ. ನನ್ನ ಕಸ್ಟಮರ್ಗೆ ಆ್ಯಕ್ಚುಲಿ ಅವ್ರಿಗೆ ಏನಂದರೆ ಬೀಡ್ಸ್ ಏನು ಬೇಡ ಅಂತೇಳಿದರು, ಹಾಗಾಗಿ ವಿತೌಟ್ ಬೀಡ್ಸೇ ಮಾಡಿಕೊಟ್ಟಿದ್ದೀನಿ ನಾನು ಈ ಡಿಸೈನು. ಓಕೆನಾ, ಚೆನ್ನಾಗಿ ಕಾಣಿಸ್ತಾಯಿತ್ತು. ಇನ್ ಕೇಸ್ ನಿಮ್ಗೆ ಏನಾದರೂ ಬೀಡ್ಸ್ ಆ್ಯಡ್ ಮಾಡಬೇಕು ಹೇಗೆ ಅಂತಂದರೆ ನೋಡಿ, ಈ ರೀತಿ 2 ಡಬಲ್ ಕ್ರೋಶೆ ಆದಮೇಲೆ ಒಂದು ಬೀಡ್ಸ್ನ ಆ್ಯಡ್ ಮಾಡಿ, ಮತ್ತು 2 ಡಬಲ್ ಕ್ರೋಶೆ ಕಂಟಿನ್ಯೂ ಮಾಡಿ ಅಷ್ಟೇ. ಫಸ್ಟ್ ಸ್ಟೆಪ್ಪು ಮತ್ತು ಸೆಕೆಂಡ್ ಸ್ಟೆಪ್ಪಲ್ಲಿ ಎರಡನ್ನಲ್ಲೂ 2 ಸ್ಟೆಪ್ಸಲ್ಲೂ ನೀವು ಬೀಡ್ಸ್ನ ಯೂಸ್ ಮಾಡ್ಕೊಬೋದು ಇದೇ ರೀತಿ. ಓಕೆನಾ, ಸೊ ನೋಡಿ, ಈ ಥರ ಇದೆ ಈ ಡಿಸೈನು. ತುಂಬಾ ಸಿಂಪಲ್ಲು, ತುಂಬ ಈಸಿ ಇದೆ. ಈಗಷ್ಟೇ ಏನಾದರೂ ನೀವು ಕ್ರೋಶೆ ವರ್ಕ್ ಕಲಿತಾ ಇದ್ದೀರಾ, ಏನೂ ಗೊತ್ತಿಲ್ಲ, ನಾಲೆಜ್ ಇಲ್ಲ ಅಂದ್ರೂ ಡೆಫಿನೆಟಾಗಿ ಈ ಡಿಸೈನು ನಿಮಗೆ ಹೆಲ್ಪ್ ಆಗುತ್ತೆ. ಹಾಗೆ ಈ ವಿಡಿಯೋ ಎಸ್ಪೆಷಲಿ ನಿಮಗೆ ಯೂಸ್ಫುಲ್ ಆಗಿರುತ್ತೆ, ಬಿಕಾಸ್ ತುಂಬ ಹತ್ತಿರದಿಂದನೇ ಈ ವಿಡಿಯೋನ ಶೂಟ್ ಮಾಡಿದ್ದೀನಿ. ನಿಮಗೂ ಅರ್ಥ ಆಗಲಿ ಅಂತೇಳಿ ನಾನು ಅದು ಕ್ಲಾರಿಟಿಯಿಂದ ವಿಡಿಯೋನ ಶೂಟ್ ಮಾಡಿ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ. ನೋಡಿ, ಹೇಳ್ಕೊಡ್ತಾ ಇದ್ದೀನಿ, ಕ್ಲಿಯರಾಗಿ ಹೇಳ್ಕೊಟ್ಟಿದ್ದೀನಿ. ಹಾಗೆ ವಿಡಿಯೋಲ್ಲೂ ಸ್ಕಿಪ್ ಮಾಡಬೇಡಿ, ಬಿಕಾಸ್ ನೀವು ವಿಡಿಯೋ ಸ್ಕಿಪ್ ಮಾಡಿದ್ರೆ ನಿಮಗೆ ಈ ಡಿಸೈನ್ ಅರ್ಥ ಆಗಲ್ವಲ್ಲ. ಸೊ ಹಾಗಾಗಿ ಸ್ಕಿಪ್ ಮಾಡ್ದಿರ ನೋಡಿ. ಆಮೇಲೆ ವಿಡಿಯೋ ಕೊನೆಯಲ್ಲಿ ಸುಮಾರು ಸೀರೆಗೆ ಇದೇ ಥರ ಡಿಸೈನ್ನ ವರ್ಕ್ ಮಾಡಿದ್ದೀನಿ, ಬಟ್ ಸ್ಮಾಲ್ ಚೇಂಜಸ್ ಇದೆ. ಅದು ಯಾವ ರೀತಿ ಚೇಂಜಸ್ ಇದೆ ಅಂತ ನೀವು ವಿಡಿಯೋ ಕೊನೆಯಲ್ಲಿ ನೋಡಿ, ಕ್ಲಿಪ್ಪನ್ನ ಶೇರ್ ಮಾಡಿದ್ದೀನಿ. ಸೊ ನೋಡಿ, ಈ ರೀತಿ 3 ಚೈನ್ ಆದಮೇಲೆ ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ಸುತ್ಕೊಂಡ್ಬಿಟ್ಟು ಡಬಲ್ ಕ್ರೋಶೆ ಮಾಡಬೇಕಾಗತ್ತೆ. ಓಕೆನಾ, ಗೊತ್ತಾಯಿತು ಅಂತ ಅಂದ್ಕೊತೀನಿ. ತುಂಬ ಸಿಂಪಲ್ ಇದೆ ಈ ಡಿಸೈನು, ಏನು ಕಷ್ಟ ಅಂತ ಏನೂ ಇಲ್ಲ, ತುಂಬ ಈಸಿ ಇದೆ. ಸೊ ನೋಡಿ, ಈ ರೀತಿ ಡಬಲ್ ಕ್ರೋಶೆನ ಮಾಡಬೇಕಾಗುತ್ತೆ. ಓಕೆ, 4 ಡಬಲ್ ಕ್ರೋಶೆ ವರ್ಕ್ ಮಾಡಬೇಕಾಗುತ್ತೆ. ಯಾವಾಗಲೂ ಅಷ್ಟೇ ನೀವು ಏನು ಮಾಡಿ ಅಂದರೆ ಅಪೋಸಿಟ್ ಕಲರ್ನ ಚೂಸ್ ಮಾಡಿ. ಓಕೆ, ದ ಡಿಸೈನ್ ಹೈಲೈಟ್ ಆಗುತ್ತೆ. ಸೊ ಡಿಸೈನು ಸಹ ನಿಮಗೆ ಹೈಲೈಟ್ ಆಗುತ್ತೆ. ಅದಕ್ಕೆ ನಿಮಗೆ ಇದು ಕಾಂಟ್ರಾಸ್ಟಾಗಿ ಕಲರ್ ಯೂಸ್ ಮಾಡಿ. ಓಕೆನಾ, ಸೀರೆನಲ್ಲಿ ಯಾವ ಕಲರ್ ಬಂದಿರುತ್ತಲ್ವ, ಸೊ ಥ್ರೆಡ್ಡು ಮತ್ತು ನಿಮಗೆ ಬೀಡ್ಸ್ ಎಲ್ಲ ಅದೇ ಥರನೇ ಚೂಸ್ ಮಾಡಿ, ಡಿಸೈನು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಓಕೆ, ಸೊ ನೋಡಿ, ಈ ರೀತಿ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಕೋನ್ ಥ್ರೆಡ್ ಅಥವಾ ಟ್ಯಾಟಿಂಗ್ ಥ್ರೆಡ್ ಅಂತ ಹೇಳಿದೆ ನೋಡಿ, ನಿಮಗೆ ತೋರಿಸಿದ್ನಲ್ಲ ಸ್ಟಾರ್ಟಿಂಗಲ್ಲಿ. ಸೊ ಅದನ್ನು ಯೂಸ್ ಮಾಡ್ಕೊಂಡು ಮಾಡೋದ್ರಿಂದ ನಿಮಗೆ ಕೆಲಸನೂ ಬೇಗ ಆಗುತ್ತೆ. ಸೊ ಈಸಿಯಾಗಿ ಈ ಡಿಸೈನ್ನ ಫಿನಿಷ್ ಮಾಡ್ಬೋದು. ಏನಕ್ಕೆ ರೀಸನ್ ಅಂದರೆ ಅದು ಸಿಂಗಲ್ ಥ್ರೆಡ್ ಆಗಿರುತ್ತೆ, ಥಿಕ್ನೆಸ್ ಇರುತ್ತೆ, ಹಾಗಾಗಿ ಬೇಗ ಮಾಡ್ಬೋದು. ಯೂಶ್ವಲಿ ಕ್ರೋಶೆಗೆಲ್ಲ ನೀವು ಆರಳೆ ದಾರ ಸುತ್ಕೊತೀರಲ್ವಾ, ಆ ಥರ ಏನೂ ನೆಸೆಸಿಟಿ ಇರಲ್ಲ. ಈ ದಾರ ಯೂಸ್ ಮಾಡೋದ್ರಿಂದ ನಿಮಗೆ ನೋಡಿ ಈ ರೀತಿ ಬೆನಿಫಿಟ್ಸ್ ಇದೆ. ಡೆಫಿನೆಟಾಗಿ ನೀವು ಯೂಸ್ ಮಾಡ್ಕೊಂಡು ಮಾಡಿ ನೋಡಿ, ಆರಾಮಾಗಿ ಎಷ್ಟು ಈಸಿಯಾಗಿ ನೀವು ಡಬಲ್ ಕ್ರೋಶೆನ ವರ್ಕ್ ಮಾಡ್ಬೋದು ನೋಡಿ. ಸೊ ಸಿಂಗಲ್
ಸಿಂಗಲ್ ಥ್ರೆಡ್ ಆಗಿರುತ್ತೆ, ಥಿಕ್ನೆಸ್ ಇರುತ್ತೆ. ಹಾಗಾಗಿ ಇದೇ ಯೂಸ್ ಮಾಡಿ, ನೀವೂ ಸಹ ಇದನ್ನೇ ಯೂಸ್ ಮಾಡಿ. ತುಂಬ ಕಲರ್ಸಲ್ಲಿ ನಿಮಗೆ ಸಿಗುತ್ತೆ. ನಾನು ಇತ್ತೀಚೆಗಂತೂ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ, ಕೋನ್ ಥ್ರೆಡ್ಡೇ. ನನಗಂತೂ ಕೆಲಸ ಬೇಗ ಮುಗಿಯುತ್ತೆ ನೋಡಿ. ಈ ರೀತಿ ಫಸ್ಟ್ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊಂಡು ಹೋಗಿ, ಓಕೆನಾ. ತುಂಬ ಸಿಂಪಲ್ ಇದೆ. ನೆಕ್ಸ್ಟ್ ಏನು ಮಾಡ್ತಾಯಿದ್ದೀನಿ ಅಂದರೆ, ನಾನು ನಿಮಗೆ ಸೆಕೆಂಡ್ ಸ್ಟೆಪ್ ಮಾಡಿ ತೋರಿಸ್ಬೇಕು ಅಂಥೇಳಿ ಇಲ್ಲಿ ಫಸ್ಟ್ ಸ್ಟೆಪ್ಪನ್ನ ಸ್ಟಾಪ್ ಅಂದರೆ ಸೆಕೆಂಡ್ ಸ್ಟೆಪ್ ಮಾಡಿ ತೋರಿಸ್ಬಿಡೋಣ ಅಂಥೇಳಿ ಫಸ್ಟ್ ಸ್ಟೆಪ್ಪನ್ನ ಇಲ್ಲಿ ಸ್ವಲ್ಪ ಹೋಲ್ಡ್ ಮಾಡಿದ್ದೀನಿ, ನೋಡ್ಬೋದು. ಸೊ ಈ ಥರ ಸ್ಟಿಚ್ ಮಾರ್ಕರ್ ಅಥವಾ ಸೇಫ್ಟಿ ಪಿನ್ ಯೂಸ್ ಮಾಡಿಕೊಂಡು ಈ ಥರ ಲಾಕ್ ಮಾಡಿದ್ರೆ ಆಯಿತು ನಿಮಗೆ. ಇಲ್ಲಾಂದರೆ ನಿಮಗೆ ಅದು ಲಾಕ್ ಮಾಡಿಲ್ಲ ಅಂದರೆ ಕ್ರೋಶೆ ವರ್ಕು ಬಂದುಬಿಡುತ್ತೆ. ಸೊ ಅದಕ್ಕೆ ರಿಮೂವ್ ಆಗಿಬಿಡುತ್ತಲ್ವ. ಸೊ ಹಾಗಾಗಿ ಅದನ್ನು ಯೂಸ್ ಮಾಡಿ ನೋಡಿ. ಇದೊಂದು ವೈಟ್ ಟೇಪ್ ಅಂತ ಹೇಳ್ತೀವಿ ಇದನ್ನು ಅಷ್ಟೇ. ನೀವು ಇದೊಂದು ಟಿಪ್ ಅಥವಾ ಟ್ರಿಕ್ಸ್ ಅಂತ ಅನ್ಕೋಬೋದು. ಸೊ ಇದನ್ನು ಯೂಸ್ ಮಾಡ್ಕೊಂಡು ನೀವು ಈ ರೀತಿ ಸ್ಟಿಕ್ ಮಾಡಿದ್ರೆ ನಿಮ್ಮ ಥ್ರೆಡ್ಡೂ ಸೇಫಾಗಿರುತ್ತೆ. ಬೇಕಾದಾಗ ನಿಮ್ಗೆ ಅದು ರಿಮೂವ್ ಮಾಡಿಬಿಟ್ಟು ವರ್ಕ್ ಮಾಡ್ಬೋದು. ಸೊ ಇದನ್ನೇ ಕೋನ್ ಥ್ರೆಡ್ ಅಂತ ಹೇಳಿದೆ ನಿಮಗೆ. ತುಂಬ ಕಲರ್ಸಲ್ಲಿ ಸಿಗುತ್ತೆ. ಆ್ಯಕ್ಚುಲಿ ಇದು ಕೋನ್ ಥ್ರೆಡ್ ಬಂದು ಗ್ರೀನ್ ಕಲರು, ಗ್ರೀನಲ್ಲೇ ಡಬಲ್ ಶೇಡ್ ಬಂದಿದೆ ನೋಡಿ, ಲೈಟ್ ಆ್ಯಂಡ್ ಡಾರ್ಕ್ ಗ್ರೀನ್ ಕಲರ್ ಬಂದಿದೆ. ಸೊ ಇದನ್ನು ಯೂಸ್ ಮಾಡ್ಕೊಂಡು ಈಗ ಸೆಕೆಂಡ್ ಸ್ಟೆಪ್ನ ಮಾಡ್ತಾಯಿದ್ದೀನಿ. ಸೊ ಯೂಶ್ವಲಿ ನಾನು ಕ್ರೋಶೆ ವರ್ಕಿಗೆಲ್ಲ ನಾನು ಕೋನ್ ಥ್ರೆಡ್ ಅಂತ ಹೇಳ್ತೀನಲ್ಲ, ಸೊ ಕೋನ್ ಥ್ರೆಡ್ಡೇ ಯೂಸ್ ಮಾಡೋದು ನಾನು, ಬಿಕಾಸ್ ಬೇಗ ಕೆಲಸ ಮುಗಿಯುತ್ತೆ. ಸೊ ನಿಮ್ಗೆ ಆರಡೆ ದಾರ ಸುತ್ಕೋಬೇಕು ಅನ್ನೋದು ಏನೂ ಇರಲ್ಲ. ಸೊ ಅದಕ್ಕೆ ಈಗಂತೂ ತುಂಬ ಸಿಗ್ತಾಯಿದೆ, ಅದು ನೋಡಿ ನೀವು ಟ್ರೈ ಮಾಡಿ. ನೋಡಿ ಈ ರೀತಿ ನಾಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಆರಾಮಾಗಿ ನೀವು ನಾಟ್ ಮಾಡ್ಬೋದು ನೋಡಿ ಅಲ್ವಾ. ಬಿಕಾಸ್ ನೋಡಿ ಥಿಕ್ನೆಸ್ಸು ನೋಡ್ಬೋದು ನೀವು, ಸಿಂಗಲ್ ಲೇಯರ್ ಇದೆ ಥ್ರೆಡ್ಡು, ಸಿಂಗಲ್ ಥ್ರೆಡ್ಡು ಥಿಕ್ನೆಸ್ಸು ಇದೆ. ಹಾಗಾಗಿ ನೀವು ಈಸಿಯಾಗಿ ವರ್ಕ್ ಮಾಡ್ಬೋದು ಬೇಗನೆ, ಓಕೆನಾ. ಯೂಶ್ವಲಿ ಕ್ರೋಶೆ ವರ್ಕಿಗೆ ನೀವು ಹರಳೆ ಫಸ್ಟು ಸುತ್ಕೋಬೇಕಲ್ವ, ಅದು ಟೈಮಿಲ್ಲಿ ಸೇವ್ ಆಗುತ್ತೆ ಆ್ಯಕ್ಚುಲಿ. ನೋಡಿ ಇಲ್ಲಿ ಪ್ರೀವಿಯಸ್ಸಲ್ಲಿ ಸೆಕೆಂಡ್ ಸ್ಟೆಪ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ರೀವಿಯಸ್ಸಲ್ಲಿ ನೀವು ಡಬಲ್ ಕ್ರೋಶೆ ವರ್ಕ್ ಮಾಡಿರ್ತೀರಲ್ಲ, ಅಲ್ಲಿ ಹೋಲ್ ಕಾಣಿಸುತ್ತಲ್ವ, ಆ ಹೋಲಲ್ಲಿ ನೀವು ಲಾಕ್ ಮಾಡಿ, ಓಕೆ. ಲಾಕ್ ಮಾಡಾದಮೇಲೆ ಈಗ 3 ಚೈನ್ ಮಾಡಬೇಕು. 3 ಚೈನ್ ಮಾಡಾದಮೇಲೆ ನೆಕ್ಸ್ಟ್ ಡಬಲ್ ಕ್ರೋಶೆ ಮಾಡಬೇಕಾಗುತ್ತೆ. ಈ 3 ಚೈನ್ ಗ್ಯಾಪಲ್ಲಿ ನಿಮಗೆ ಕುಚ್ಚು ಕಟ್ಟಬೇಕಾಗುತ್ತೆ, ಓಕೆನಾ. ಅದು ಬಂದು ಫೈನಲ್ ಸ್ಟೆಪ್ಪು, ಓಕೆ. ಸೊ ನೋಡಿ 3 ಚೈನ್ ಆದಮೇಲೆ ನೋಡಿ ಮಾಡ್ತಾಯಿದ್ದೀನಿ ಚೈನ್ಸು, ಓಕೆ. 3 ಚೈನ್ ಆದಮೇಲೆ ನೋಡಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಡೈರೆಕ್ಟಾಗಿ ಗ್ಯಾಪ್ ಇದೆ ನೋಡಿ ತೋರಿಸ್ತಾ ಇದ್ದೀನಲ್ವಾ. ಸೊ ಅಲ್ಲಿ ನೀವು ಡಬಲ್ ಕ್ರೋಶೆ ವರ್ಕ್ ಮಾಡಬೇಕಾಗುತ್ತೆ. ನಾನು ಮುಂಚೆನೇ ಹೇಳಿದೆ ನಿಮಗೆ, ಇನ್ ಕೇಸ್ ಏನಾದರೂ ನಿಮಗೆ ಬೀಡ್ಸ್ ಆ್ಯಡ್ ಮಾಡಬೇಕು ಅಂದ್ರೂ ಎಸ್ ನೀವು ಮಾಡ್ಬೋದು. 2 ಡಬಲ್ ಕ್ರೋಶೆ ಆದಮೇಲೆ ಒಂದು ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ಯಾವುದೇ ರೀತಿ ಬೀಡ್ಸ್ ಯೂಸ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ರೌಂಡ್ ಬೀಡ್ಸೇ ಯೂಸ್ ಮಾಡಿ. ಆದಷ್ಟು ಗ್ಲಾಸ್ ಬೀಡ್ಸ್ ಸಿಗುತ್ತೆ, ಪರ್ಲ್ ಸಿಗುತ್ತೆ, ಸುಮಾರು ಕ್ರಿಸ್ಟಲ್ ಬೀಡ್ಸು, ಯಾವ ಥರ ಬೇಕೋ ಆ ಥರ ಯೂಸ್ ಮಾಡ್ಕೊಂಡು ನೀವು ಮಾಡ್ಬೋದು. ಡಿಪೆಂಡ್ಸ್, ನಿಮ್ಮ ಸೀರೆಗೂ ಮ್ಯಾಚ್ ಆಗಬೇಕಲ್ವ ಅದು. ಹಾಗಾಗಿ ನೋಡಿ ಇಲ್ಲಿ ಡಬಲ್ ಕ್ರೋಶೆನ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದಂತೂ ತುಂಬಾ ಸಿಂಪಲ್ ಇದೆ. ನಿಮಗೆ ಇನ್ನೊಂದು ಏನು ಅಂದರೆ, ಆರಾಮಾಗಿ 2 ಸೀರೆಗೆ ನೀವು 1000 ರೂಪೀಸ್ ಅರ್ನ್ ಮಾಡ್ಬೋದು ನೋಡಿ. ಎಸ್ಪೆಷಲಿ ಕ್ರೋಶೆ ವರ್ಕ್ ಡಿಸೈನ್ ನೀವು ಮಾಡಿದ್ರಂತೂ ನಿಮಗೆ ಈಸಿಯಾಗಿ ಮನೆಯಿಂದನೇ ನೀವು ಅರ್ನ್ ಮಾಡ್ಬೋದು ನೋಡಿ. 2 ಸೀರೆ ಮಾಡಿದ್ರೆ ಮಿನಿಮಮ್ ನಿಮಗೆ 1000 ರೂಪೀಸ್ ಸಿಗುತ್ತೆ ನಿಮಗೆ. ಇನ್ನೊಂದು ಏನಂದರೆ ಪ್ಯಾಕೇಜಲ್ಲೂ ಮಾಡ್ಕೊಡ್ಬೋದು ನೀವು. ಆ್ಯಕ್ಚುಲಿ ಏನಂದರೆ ಸೀರೆ ಕುಚ್ಚು ಪ್ಲಸ್ ಫಾಲು ಜಿಗ್ಜ್ಯಾಗು ಎಲ್ಲ ಸೇರಿ ಈ ಥರ ನೀವು ಮಾಡಿಕೊಟ್ರೆ ನಿಮ್ಗೆ ಇನ್ನೂ ಬೆನಿಫಿಟ್ ಸಿಗುತ್ತೆ, ಓಕೆ. ನಾನು ನೋಡಿ ಮನೆಯಿಂದನೇ, ಅದು ನಿಮ್ಮ ಓನ್ ಟೈಮಲ್ಲಿ ಇನ್ವೆಸ್ಟ್ ಮಾಡಿ ನೀವು ಮಾಡೋವಂಥ ಒಂದು ಸ್ಮಾಲ್ ಬಿಸ್ನೆಸ್ ಇದು. ಡೆಫಿನೆಟಾಗಿ ಟ್ರೈ ಮಾಡಿ. ನಾನಂತೂ ಸುಮಾರು ಒಂದು 8 ವರ್ಷದಿಂದ ಮಾಡ್ತಾಯಿದ್ದೀನಿ. ನನಗಂತೂ ಬೆನಿಫಿಟ್ ಆಗಿದೆ. ಸೊ ನಿಮಗೂ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಾನು ಇಲ್ಲಿ ಶೇರ್ ಮಾಡಿದ್ದೀನಿ ನನ್ನ ಎಕ್ಸ್ಪೀರಿಯೆನ್ಸು, ಓಕೆನಾ. ಸೊ ನೋಡಿ ಇಲ್ಲಿ ಡಬಲ್ ಕ್ರೋಶೆನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅಷ್ಟೇ, ಇದು 2 ಸ್ಟೆಪ್ಸ್ ಅಷ್ಟೇ ಇರೋದು ಡಿಸೈನ್. ಇದು ಕ್ರೋಶೆ, ಸಿಂಪಲ್ ಕ್ರೋಶೆ ಡಿಸೈನ್ ಇದು ಒಂದೇ ಗಂಟೆಲಿ ಮುಗಿದೋಗುತ್ತೆ ನಿಮಗೆ. ಇನ್ನೂ ಈಸಿ, ಯಾಕೆ ಹೇಳಿ, ಬಿಕಾಸ್ ಅದು ಕೋನ್ ಥ್ರೆಡ್ ಯೂಸ್ ಮಾಡ್ತಾ ಇದ್ದೀನಲ್ವಾ, ಅದರಿಂದ ಇನ್ನೂ ಬೇಗ ಮುಗಿಯುತ್ತೆ ನಿಮಗೆ, ಓಕೆನಾ. ಸೊ ನೋಡಿ ಈ ರೀತಿ ನೀವು ವರ್ಕ್ ಮಾಡ್ಬೋದು ಡಬಲ್ ಕ್ರೋಶೆನ. ತುಂಬ ಸಿಂಪಲ್ ಇದೆ. ಆಲ್ಮೋಸ್ಟ್ ಎಲ್ಲ ವೀಡಿಯೋಸಲ್ಲೂ ನಾನು ಕಸ್ಟಮರ್ದೇ ಸೀರೆನ ವರ್ಕ್ ಮಾಡಿ ನಿಮಗೆ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಕಸ್ಟಮರ್ಸ್ಗೆ ನನಗೆ ನೋಡಿ ಏನು ಬೆನಿಫಿಟ್ ಅಂದರೆ, ಕಸ್ಟಮರ್ ಸ್ಯಾರಿಯಿಂದ ನನಗೆ ದುಡ್ಡು ಬರುತ್ತೆ, ನಿಮಗೂ ಅಪ್ಲೋಡ್ ಮಾಡ್ತೀನಿ, ನೀವು ಕಲ್ತ್ಕೊಬೋದು. ಆ್ಯಕ್ಚುಲಿ ನನಗಂತೂ ಪರ್ಸ್ನಲಿ ಟೀಚಿಂಗ್ ತುಂಬ ಇಂಟ್ರೆಸ್ಟು, ಹಾಗಾಗಿ ನಿಮಗೂ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಆಮೇಲೆ ಕ್ರೋಶೆ ವರ್ಕ್ ಅಂತೂ ತುಂಬಾ ಇಂಟ್ರೆಸ್ಟ್ ಇದೆ ನನಗೆ. ಕ್ರೋಶೆ ರಿಲೇಟೆಡ್ ಎನಿಥಿಂಗ್ ನಾನು ಮಾಡ್ತೀನಿ. ಡಿಸೈನ್ಸ್ ಯಾವ ರೀತಿ ಆದರೂ ಪರವಾಗಿಲ್ಲ, ಕ್ರೋಶೆ ತುಂಬ ಇಷ್ಟ ನನಗೆ. ಹಾಗಾಗಿ ನೋಡಿ ನಿಮಗೂ ಹೇಳ್ಕೊಡ್ತಾ ಇದ್ದೀನಿ, ನೀವು ಕಲ್ತ್ಕೊಳ್ಳಿ. ನೀವು ಕಲ್ತ್ಕೊಂಡು ನೀವು ಮಾಡ್ಬೋದು ಇದೇ ರೀತಿ ಮನೆಯಿಂದನೇ ನೀವು ಅರ್ನ್ ಮಾಡ್ಬೋದು. ಸೊ ನೋಡಿ ಈ ರೀತಿ ಸೆಕೆಂಡ್ ಸ್ಟೆಪ್ಪು ಈ ಥರನೇ ಮಾಡ್ಕೊಳ್ಳಿ, ಓಕೆನಾ. ಸೀರೆ ಪೂರ್ತಿ ಇದೇ ಥರನೇ ಮಾಡ್ಕೊಳ್ಳಿ. ಸೊ ತುಂಬಾ ಸಿಂಪಲ್ ಇದೆ. ನೀವು ಟ್ರೈ ಮಾಡಿ. ಟ್ರೈ ಮಾಡಾದ್ಮೇಲೆ ಹೇಗೆ ಬಂತು ಅಂತ ತಿಳಿಸಿ ಕಮೆಂಟಲ್ಲಿ, ನನಗೂ ಖುಷಿ ಆಗುತ್ತೆ ಇನ್ ಕೇಸ್ ಏನಾದರೂ ಟ್ರೈ ಮಾಡಿದರೆ ನೀವು.
ಸೊ ನೋಡಿ ಫೈನಲ್ ಲುಕ್ ನೋಡ್ಬೋದು. ವಾವ್, ಸೂಪರಾಗಿದೆ ಅಲ್ವಾ? ಸೊ ನೋಡಿ ಕುಚ್ಚು ಬಂದು ದೂರ ಕಟ್ಟಿದ್ದೀನಿ, ಬಿಕಾಸ್ ಕಸ್ಟಮರ್ಗೆ ಹಾಗೆ ಬೇಕಿತ್ತು, ಅದಕ್ಕೆ ನಿಮ್ಗೆ ಬೇಕಂದರೆ ಹತ್ರನೂ ಕಟ್ಕೊಬೋದು. ಸೊ ನೋಡಿ ಇನ್ನೊಂದು ಕ್ಲಿಪ್ಪಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ, ಇನ್ನೊಂದು ಸೀರೆ ಕಟ್ಟಿದೆ ಅಂತ ಹೇಳಿದ್ನಲ್ವಾ. ಸೊ ನೋಡಿ ಇಲ್ಲಿ ಬೀಡ್ಸು ಮತ್ತು ಕುಚ್ಚು ಡಬಲ್ ಕಲರ್ ಯೂಸ್ ಮಾಡಿ ಈ ಥರ ಎಲ್ಲ ಚೇಂಜಸ್ ಮಾಡ್ಕೋಬೋದು ನೀವು. ನಿಮಗೂ ಒಂದು ಐಡಿಯಾ ಬರುತ್ತೆ ಅಂತೇಳಿ ನಾನಿಲ್ಲಿ ಶೇರ್ ಮಾಡಿದ್ದೀನಿ. ಬಿಕಾಸ್ ಒಂದೇ ಡಿಸೈನ್ ಸೇಮ್ ಡಿಸೈನೇ ಸ್ವಲ್ಪ ಚೇಂಜಸ್ ಇದೆ, ಓಕೆನಾ? ನಿಮ್ಗೆ ಐಡಿಯಾ ಬರುತ್ತಲ್ವಾ ಮಾಡೋಕ್ಕೆ ಮುಂಚೆ. ನಿಮ್ಗೆ ಐಡಿಯಾ ಇಲ್ಲ ಅಂದರೆ ಸೊ ಇದನ್ನು ನೋಡಿಕೊಂಡು ಈ ವಿಡಿಯೋನ ನಿಮ್ಗೊಂದು ಐಡಿಯಾ ಸಿಗುತ್ತೆ ಯಾವ ರೀತಿ ವರ್ಕ್ ಮಾಡೋದು ಅಂತ. ಅದಕ್ಕೆ ನಿಮಗಿಲ್ಲಿ ನಾನು ಶೇರ್ ಮಾಡಿದ್ದೀನಿ. ನೋಡಿ ಇದೊಂದು ರೀತಿ ಮಾಡ್ಬೋದು, ಏನು ಬೀಡ್ಸ್ ಯೂಸ್ ಮಾಡಿಲ್ಲ. ಆಮೇಲೆ ಇದು ನೋಡಿ ಬೀಡ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ಮಾಡಿದ್ದೀನಿ. ಸೊ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದರದ್ದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಮೇಲೆ ಐ ಬಟನಲ್ಲಿ ಬರುತ್ತೆ, ಕ್ಲಿಕ್ ಮಾಡಿ ನೀವು ನೋಡ್ಬೋದು. ಐ ಹೋಪ್ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.